ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ವಿಜಯಪುರ. ವಿಜಯಪುರ ಒಂದು DHO ಆಫೀಸ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ, ಪ್ಯಾರಾಮೆಡಿಕಲ್ಲು, ನರ್ಸಿಂಗು, MBBS ಈ ರೀತಿ ಮತ್ತು ಬೇರೆ ಬೇರೆ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ NHM ಆಧಾರದ ಗುತ್ತಿಗೆ ಆಧಾರದ ಅಡಿಯಲ್ಲಿ NHM ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ಹುದ್ದೆಗಳನ್ನು ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ಹುದ್ದೆಗಳನ್ನು ಕರೆಯಲಾಗಿದೆ. ಈ ಆದೇಶ ಆಗಿರುವುದು 31ನೇ ತಾರೀಕಿಗೆ ಆಗಿರುವಂಥದ್ದು, ಹೋದ ವರ್ಷ. ಇದು ಇದೇ ತಿಂಗಳು ನಿಮಗೆ 6ನೇ ತಾರೀಕು 7ನೇ ತಾರೀಕು ಏನಾಗುತ್ತೆ ಅಂದರೆ ಇಂಟ್ರ್ಯೂ ಕರೀತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ಒಂದು ಹುದ್ದೆಗಳನ್ನು ಕೂಡ ಕೊಡಲಾಗಿದೆ. ಜೊತೆಗೆ ಸ್ಯಾಲ್ರಿ ಕೂಡ ಮತ್ತು ಒಟ್ಟು ಹುದ್ದೆಗಳು ಮತ್ತು ಅದರ ಕ್ವಾಲಿಫಿಕೇಷನ್ ಕೂಡ ಇಲ್ಲಿ ಕೊಡಲಾಗಿದೆ. ನೋಡೋಣ ಒಂದೊಂದಾಗಿ ಇಲ್ಲಿ ನಮಗೆ ಸಂಬಂಧ ಬರುವಂಥ ಹುದ್ದೆಗಳು ಯಾವಿದೆ ಅದನ್ನು ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ರಿಮೈನಿಂಗ್ ಭಾಳಷ್ಟು ಹುದ್ದೆಗಳಲ್ಲಿ ಕೊಟ್ಟಿದ್ದಾರೆ. ಬೇರೆ ಬೇರೆ ನಾನ್ ಮೆಡಿಕಲ್ಗೆ ಸಂಬಂಧಿಸಿದಂಥ ಹುದ್ದೆಗಳು ಕೂಡ ಇಲ್ಲಿ ಇದ್ದಾವೆ. ಇಲ್ಲಿ ಒಂದನೇದ್ದು ಜಿಲ್ಲಾ ಮಟ್ಟದ ಇಲ್ಲಿ ಯಾವುದಂದ್ರೆ ಗುಣಮಟ್ಟ ಭರವಸೆ ಸಲಹೆಗಾರರು ಅಂತೇಳಿ MBBS BDS ಆದವ್ರಿಗಿದೆ. ಎರಡನೇದ್ದು ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಅಂತಿದೆ, ಅದು ಕೂಡ ಬರೋದಿಲ್ಲ. ಆಡಿಯೋಲಜಿಸ್ಟು ಮತ್ತು ಸ್ಪೀಚ್ ಥೆರಪಿ ಇದು ಕೂಡ ನಮ್ಮ ಪ್ಯಾರಾಮೆಡಿಕಲ್ಗೆ ಬರೋದಿಲ್ಲ. ಆಮೇಲೆ ಸೈಕೆಟ್ರಿಕ್ಸ್ ಇದು ಕೂಡ ನಮ್ಮ ಪ್ಯಾರಾಮೆಡಿಕಲ್ ಸಂಬಂಧಿಸಿದಲ್ಲ. MSW ಆದವರಿಗೆ ರಕ್ತ ಭಂಡಾರದಲ್ಲಿ ಕೂಡ ಕರೆಯಲಾಗಿದೆ. ಕಿರಿಯ ಆರೋಗ್ಯ ಸಹಾಯಕರು ಇದು ನಮಗೆ ಇಂಪಾರ್ಟೆಂಟ್ ಇದೆ, ಓಕೆನಾ. ಇಲ್ಲಿ ಕಿರಿಯ ಆರೋಗ್ಯ ಸಹಾಯಕರು ಯಾರು ಅಂತಂದರೆ ನಮ್ಮ SSLCಯಲ್ಲಿ ಪ್ಯಾರಾಮೆಡಿಕಲ್ DHI ಆದವರು ಅಥವಾ PUC ಮೇಲೆ DHI ಕಂಪ್ಲೀಟ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಕಿರಿಯ ಆರೋಗ್ಯ ಸಹಾಯಕರು 30 ಹುದ್ದೆಗಳನ್ನು ಕರೆಯಲಾಗಿದೆ. ತುಂಬ ನಮ್ಮ ಕ್ಲಿನಿಕ್ ಒಳಗಡೆ 30 ಹುದ್ದೆಗಳನ್ನು ಕರೆಯಲಾಗಿದೆ. ವೇತನ ನೋಡಿ ಎಷ್ಟಿದೆ ಅಂದರೆ 16,886 ರೂಪಾಯಿ ಮತ್ತು 14,044 ರೂಪಾಯಿ ಆಯ್ತು. ಅಂದರೆ 2 ಹುದ್ದೆಗಳನ್ನು ಇಲ್ಲಿವರೆಗೆ ಏನು ಮಾಡಿದ್ದಾರೆ ಅಂದರೆ ಮಾಹೆ ವಲಯ ಮೇಲೆ ಏನು ಮಾಡಿದ್ದಾರೆ, ಸ್ಯಾಲ್ರಿ ಡಿವೈಡ್ ಮಾಡಿದ್ದಾರೆ. 16,886 ಮತ್ತು 14,044 ರೂಪಾಯಿ 30 ಹುದ್ದೆಗಳಲ್ಲಿ ಕೊಡಲಾಗಿದೆ. ಇದು ತುಂಬ DHI ವಿದ್ಯಾರ್ಥಿಗಳ ಅನುಕೂಲ ಆಗುತ್ತೆ ಇದು. ಆಮೇಲೆ 45 ವರ್ಷದ ಒಳಗಡೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಯಾರೆಲ್ಲ DHI ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರಿ ಅವರು ವಿಜಯಪುರದಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಅಂದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಕ್ಷಯರೋಗ ನಿಯಂತ್ರಣ ಇದೆ, ಇದು ANM ಆದವ್ರಿಗೆ ತುಂಬ ಇಲ್ಲಿ ಬರುತ್ತೆ. 2 ಹುದ್ದೆಗಳನ್ನು ಕೊಡಲಾಗಿದೆ. 17,000 ರೂಪಾಯಿ ಸ್ಯಾಲ್ರಿ ಇದೆ, ಅವರು ಟ್ರೈ ಮಾಡ್ಕೋಬೋದು. ನೆಕ್ಸ್ಟ್ MSW ಆದವ್ರಿಗೆ ಇದೆ, ಪ್ಯಾರಾಮೆಡಿಕಲ್ ವರ್ಕರ್ಸ್ ಅಂಥೇಳಿ MSW ಆದವ್ರಿಗೆ ಇದು ಬರ್ತಾ ಇದೆ ಹುದ್ದೆಗಳು. ಆಮೇಲೆ ಆಡಿಯೋಲಜಿಸ್ಟ್ ಇದೆ, ಇದು ಕೂಡ ನಮ್ಮ ಪ್ಯಾರಾಮೆಡಿಕಲ್ಗೆ ಬರೋದಿಲ್ಲ. ಅದಾದ ಮೇಲೆ ಡೆಂಟಲ್ ಹೈಜಿನಿಸ್ಟ್ ಇದು ಪ್ಯಾರಾಮೆಡಿಕಲ್ ಹೆಲ್ತ್ ಬರುತ್ತೆ ಒಂದು, ಯಾಕಂದರೆ ಡೆಂಟಲ್ ಆ್ಯಂಡ್ ಮೆಕ್ಯಾನಿಕ್ಸ್ ಮಾಡಿರೋರಿಗೆ ಈ ಒಂದು ಡಿಪ್ಲೊಮಾ ಆದವ್ರಿಗೆ ಇದನ್ನು ಟ್ರೈ ಮಾಡ್ಬೋದು. ಓರಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಕರೆದಿದ್ದಾರೆ. ಇಲ್ಲಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿ ಕೆಳಗಡೆ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ಜೊತೆಗೆ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ನೀವು ಏನು ಮಾಡ್ಬೋದು ಅಂತಂದರೆ ಅರ್ಜಿ ಸಲ್ಲಿಸುವ ಅರ್ಹ ಅಭ್ಯರ್ಥಿಗಳು ಎಲ್ಲ ಮೂಲ ದಾಖಲಾತಿ ಜೆರಾಕ್ಸ್ದೊಂದಿಗೆ ಏನು ಮಾಡಬೇಕಂತಂದರೆ ನೀವು ಈ ಕೊಟ್ಟಿರುವಂಥ ದಿನಾಂಕದಲ್ಲಿ, ಸ್ಪೆಷಲಿ ನಾನು ಇವಾಗ 6ನೇ ಪಾಯಿಂಟಿಗೆ ಹೋಗಿಬಿಡ್ತೀನಿ. 13ನೇ ತಾರೀಕಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ DEIC ವಿಭಾಗ ವಿಜಯಪುರ, ಇಲ್ಲಿ ನೀವು 13ನೇ ತಾರೀಕಿಗೆ DHI ಆದವರು ಹೋಗಿ ಇಂಟ್ರ್ಯೂಗೆ ಅಟೆಂಡ್ ಮಾಡ್ಬೋದು. ಅಲ್ಲಿ ಏನಪ್ಪ ಅಂತಂದರೆ ಇಂಟ್ರ್ಯೂ ಅಟೆಂಡ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಶಾರ್ಟ್ ಲಿಸ್ಟ್ಗಳನ್ನು ಮಾಡಿಕೊಂಡು ಪರ್ಸೆಂಟೇಜ್ ಮತ್ತು ಕಾಸ್ಟ್ ಮೇಲೆ ನಿಮ್ಗೆ ಏನು ಮಾಡ್ತಾರೆ, ಸೆಲೆಕ್ಷನ್ಗಳನ್ನು ಮಾಡ್ಕೊತಾರೆ. ಮತ್ತು ಇಲ್ಲಿ ಅಪೂರ್ಣ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತೀವಿ. ಅರ್ಜಿಗಳನ್ನು ನೀವು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ವಯೋಮಿತಿ 31/12 ಒಳಗಂತೆ ಪರಿಗಣಿಸಲಾಗುವುದು. ಅಂದರೆ ವಯೋಮಿತಿಯನ್ನು ಕೊಟ್ಟಿದ್ದಾರಲ್ಲ ಅದನ್ನು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಹುದ್ದೆಗಳ ವರ್ಗೀಕರಣ ಇಲ್ಲಿ ನೋಡ್ಬೋದು. ಕಿರಿಯ ಸಹಾಯಕ ಆರೋಗ್ಯ 30 ಹುದ್ದೆಗಳನ್ನು ಹೆಂಗೆ ವರ್ಗೀಕರಣ ಅಂದರೆ ಪರಿಶಿಷ್ಟ ಜಾತಿಗೆ 5, ಸಾಮಾನ್ಯ ಅಭ್ಯರ್ಥಿ 14, ಪರಿಶಿಷ್ಟ ಪಂಗಡ 2, ಪ್ರವರ್ಗ 1, 2A 5, 2B 1, 3A 1 ಈ ರೀತಿಯ ವರ್ಗೀಕರಣ ಕೂಡ ಇಲ್ಲಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ, ಏನಂದರೆ ಫಾರ್ಮೆಟ್. ಈ ಫಾರ್ಮೆಟ್ ನೀವು ತುಂಬ್ಕೋಬೇಕಾಗತ್ತೆ. ಈ ಒಂದು ಫಾರ್ಮೆಟ್ಗಳನ್ನು ಇಲ್ಲಿ ನೋಡ್ಬೋದು. ಇದು ಕೂಡ ನಿಮಗೆ PDF ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ ಅಲ್ಲಿ ನಾನು ನಿಮಗೆ ಶೇರ್ ಮಾಡ್ಬೋದು ಇದನ್ನು. ಈ ಒಂದು ಫಾರ್ಮೆಟ್ ಬೇರೆ ಬೇರೆ ಇದೆ. DHI ಆದವ್ರಿಗೆ ಬೇರೆಯೇ ಫಾರ್ಮೆಟ್ ಇದೆ. ಈ ಒಂದು ಫಾರ್ಮೆಟನ್ನು ನೀವು ಫಿಲ್ ಮಾಡಿಕೊಂಡು ಏನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ನೋಡ್ಬೋದು. DHI ಆದವ್ರಿಗೆ ಈ ಫಾರ್ಮೆಟನ್ನು ಫಿಲ್ ಮಾಡಿಕೊಂಡು ಎಲ್ಲ ಜೆರಾಕ್ಸ್ ಪ್ರತಿಗಳನ್ನು ರೆಡಿ ಮಾಡಿಕೊಂಡು ಅಟ್ಯಾಚ್ಮೆಂಟ್ ಮಾಡಿಕೊಂಡು ಈ ಫಾರ್ಮನ್ನು ಫಿಲ್ ಮಾಡಿಕೊಂಡು ನೀವು ಇಂಟ್ರ್ಯೂಗೆ ಹೋಗಬೇಕಾಗತ್ತೆ. ಇಂಟ್ರ್ಯೂ ಕರೀತಾರಲ್ಲ 13ನೇ ತಾರೀಕಿಗೆ ಇದೆಯಲ್ಲ, ಅಲ್ಲಿ ಹೋಗಿ ನೀವು ಇಂಟ್ರ್ಯೂ ಕೊಡಬೇಕಾಗತ್ತೆ. ಹೋಪ್ ಇದು DHI ಮತ್ತು ANM ಆದವರಿಗೆ ಇದು ಒಂದು ಯೂಸ್ಫುಲ್ ವಿಡಿಯೋ ಅಂತ ಅನ್ಕೋಬೋದು. ಇದರಲ್ಲಿ ಬೇರೆ ಲ್ಯಾಬ್ ಟೆಕ್ನಿಷಿಯನ್ಗಳಿಗೆ ಹುದ್ದೆಗಳನ್ನು ಕೊಟ್ಟಿಲ್ಲ. ಮತ್ತು ಈ ಥರದ ಯಾವುದಾದ್ರು ವಿಡಿಯೋಗಳು ಅಥವಾ ಇದು ಇನ್ಫಾರ್ಮೇಷನ್ ಸಿಕ್ಕರೆ ನಿಮಗೆ ಮಾಹಿತಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ ಹೊಸಬರಿದ್ದೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.